ನಮಸ್ಕಾರ ಮತದಾರರಿಗೆ. ನಾನು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಿಂದ ಪಿಳ್ಳಂಗೇರಿ ಗಣೇಶ್ ಮಾತಾಡ್ತಿದ್ದೀನಿ. ನಮ್ಮ BJP ಪಕ್ಷಕ್ಕೆ ಯಾಕೆ ನೀವು ಮತ ಕೊಡಬೇಕು ಅನ್ನೋ ಒಂದು ಕ್ವಶನನ್ನು ಕೇಳಿದ್ದೀರಿ. ತುಂಬ ಒಳ್ಳೆಯ ಕ್ವಶನ್ನು. ನಮ್ಮ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅಂತ ಒಬ್ಬ ನಿಷ್ಠಾವಂತ ನಾಯಕತ್ವದ ಒಂದು ದೇಶಕ್ಕಿದೆ. 12 ವರ್ಷಗಳ ಪ್ರಧಾನಮಂತ್ರಿ ಆಗಿ ಇವತ್ತಿಗೂ ಕೂಡ ಒಂದು ಭ್ರಷ್ಟಾಚಾರದ ವಿಚಾರವಾಗಿ ಯಾವುದೂ ಕೂಡ ಇಲ್ಲಿವರೆಗೂ ಬಂದಿಲ್ಲ. ಹಾಗಾಗಿ ಅಂಥ ನಾಯಕತ್ವ ಇರ್ತಕ್ಕಂಥ ಪಕ್ಷದಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಅಂದರೆ ನಮಗೂ ಇನ್ನೂ ಕೂಡ ಹೆಮ್ಮೆ ಇದೆ. ನಮ್ಮ ನಾಯಕರು ಕೂಡ ಹೇಳಿದ್ದಾರೆ, ನಮ್ಮ ಕಾರ್ಯಕರ್ತ ಪ್ರತಿಯೊಬ್ಬರ ಮನೆಗೆ ಹೋದರೆ ಮತದಾನ ಕೇಳಬೇಕಾದ್ರೆ ಎದೆ ಉಪ್ಪಿಸಿ ಕೇಳಬೇಕು, ಅಂಥ ರೀತಿಯಾದಂಥ ಒಂದು ಕೆಲಸವನ್ನು ನಾನು ಮಾಡಿ ತೋರಿಸ್ತೀನಿ ಎಂದಿದ್ದಾರೆ. ಅದೇ ರೀತಿ ಅವರು ಕೂಡ ದೇಶದ ತುಂಬ ಇವತ್ತು ಕೆಲಸಗಳು ಆಗ್ತಾ ಇದ್ದಾರೆ. ಸುಮಾರು ಯೋಜನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಉದಾಹರಣೆಗೆ ಒಂದು 2-3 ಯೋಜನೆಗಳನ್ನು ನಾನು ಹೇಳ್ಬೋದು. ರೈತರಿಗೆ ಕಷ್ಟ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಬಿತ್ತನೆ ಸಂದರ್ಭದಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ ಅಂತಕ್ಕಂಥದ್ದು ಒಂದು ಉತ್ತಮವಾದ ಯೋಜನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಪ್ರತಿ ವರ್ಷ 6,000 ದುಡ್ಡುಗಳನ್ನು ಡೈರೆಕ್ಟಾಗಿ ಅಕೌಂಟಿಗೆ ಬರ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ರೀತಿಯಾದಂಥ ಮಧ್ಯವರ್ತಿಗಳ ಒಂದು ಕೈವಾಡ ಇರೋದಿಲ್ಲ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಮತ್ತು ನಮ್ಮ ಹೆಣ್ಮಕ್ಳು ಇವತ್ತಿನ ದಿನಗಳಲ್ಲಿ ಭ್ರೂಣ ಹತ್ಯೆಗಳು ಇಂಥದ್ದು ಆಗೋದು ಸರ್ವಸಾಮಾನ್ಯ ಆಗಿದೆ. ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅಂಥದ್ದೊಂದು ಹೆಣ್ಮಕ್ಳನ್ನ ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶದಿಂದ ಅವರಿಗೆ ಎಜುಕೇಷನ್ ಕೊಡ್ಬೇಕಂತೇಳಿ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತಕ್ಕಂಥ ಒಂದು ಶಿಕ್ಷಣದ ಮೂಲಕ ಅವರಿಗೆ ಇವತ್ತು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಹಾಗೆ ಅವರ ಅಭಿವೃದ್ಧಿಗೆ ಅವರಿಗೆ ಒಳ್ಳೆ ಒಂದು ಮದುವೆ ಸಂದರ್ಭದಲ್ಲಿ ಒಂದು ಅಮೌಂಟ್ ಬರಲಿ ಅಂತೇಳಿ ಇವತ್ತು ಪೋಸ್ಟ್ ಆಫೀಸಲ್ಲಿ ಮತ್ತು ಬ್ಯಾಂಕ್ಗಳಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ದಾರೆ. ಮತ್ತು ಈಗ ನಮ್ಮ ಮಹಿಳೆಯರು ಸೌದೆ ಒಳೆ ಇಟ್ಕೊಂಡು ಅವರಲ್ಲಿ ಅಸ್ತಮ ಅಂತಕ್ಕಂಥ ಒಂದು ಕಾಯಿಲೆಯನ್ನು ಬರ್ತಕ್ಕಂಥದ್ದು ಇತ್ತು. ಈಗ ಅವರಿಗೆಲ್ಲರಿಗೂ ಕೂಡ ಫಸಲ್ ಬಿಮಾ ಯೋಜನೆ ಅಂತಕ್ಕಂಥ ಒಂದು ಯೋಜನೆಯಲ್ಲಿ ಅವರಿಗೆ ಗ್ಯಾಸ್ ವಿತರಣೆ ಮಾಡ್ತಕ್ಕಂಥದ್ದು ಕೊಟ್ಟಿದ್ದಾರೆ. ಇಂಥವನ್ನೂ ಕೂಡ ಸಾಕಷ್ಟು ಅವರು ಏನಿಂದ ಜಡ್ ತನಕನೂ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಅದನ್ನು ದೀರ್ಘವಾಗಿ ಮಾತಾಡಬೇಕಂದ್ರೆ ನಮಗೆ ಈ ಟೈಮ್ ಸಾಕಾಗಲ್ಲ, ಇನ್ನು ಹೆಚ್ಚಿನ ಟೈಮ್ ಬೇಕಾಗುತ್ತೆ. ಮತ್ತು ನಮ್ಮ ಕ್ಷೇತ್ರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಸನ್ಮಾನ್ಯ ನಮ್ಮ ರಾಘಣ್ಣನವರು ಕೂಡ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ದೇಶದಲ್ಲೇ ಅವರು 2ನೇ ಸಂಸದರು ಅಂತಕ್ಕಂಥ ಅಭಿವೃದ್ಧಿಯಲ್ಲಿ ಹೆಸರನ್ನು ಗಳಿಸ್ಕೊಂಡಿರ್ತಾರೆ. ಇನ್ನೊಂದು ನರೇಂದ್ರ ಮೋದಿ ಅವರ ಬಿಟ್ಟರೆ ಮತ್ತೆ ನಮ್ಮ ರಾಘಣ್ಣನೇ. ಅಕಸ್ಮಾತ್ ನರೇಂದ್ರ ಮೋದಿ ಪ್ರಧಾನಿ ಆಗಿರೋದ್ರಿಂದ ಫಸ್ಟ್ ಇರ್ಬೋದೇ ವಿನ ಪ್ರಧಾನಿ ಇಲ್ಲಂದ್ರೂ ಕೂಡ ಇವರೇ ಫಸ್ಟ್ ಆಗ್ತಿದ್ರು ಅಂತ ನಮ್ಮ ಭಾವನೆ. ಅಂಥ ಒಂದು ಅಭಿವೃದ್ಧಿ ಹರಿಕಾರರು ಅವರು. ನಾವು ಅಭಿವೃದ್ಧಿ ಹೇಳಬೇಕಂದ್ರೆ ಶಿವಮೊಗ್ಗಕ್ಕೆ ಬೇರೆ ಕ್ಷೇತ್ರದಿಂದ ಬಂದವರು ನೋಡಿದ್ರೆ ಏನಂದ್ರೆ ಇಷ್ಟು ಅಭಿವೃದ್ಧಿ ಆಗಿದೆಯಲ್ಲ, ನಾವು 10 ವರ್ಷದಿಂದ ಬಂದಾಗ ಹೇಗಿತ್ತು ಈಗ ಹೇಗಿದೆ ಅಂತಕ್ಕಂಥ ಮಾತುಗಳು ಆಗ್ತಕ್ಕಂಥ ಸರ್ವಸಾಮಾನ್ಯ ಆಗಿದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಫ್ಲೇವರ್ಗಳು ಸಾಕಷ್ಟು ಆಗಿದೆ. ನಾವು ಒಂದು ಉದಾಹರಣೆ, ಒಬ್ಬರು ನಮ್ಮ ಕ್ಷೇತ್ರದಿಂದನೇ ಫ್ಲೇವರು ಹತ್ರ ಇಲ್ಲಕ್ಕಿಂತ ಮುಂಚೆ ಹೋಗಿ ಹಾವು ಕಚ್ಚಿತ್ತು. ಹಾವು ಕಚ್ಚಿದಾಗ ನಾನು ಬೈಕ್ನಲ್ಲಿ ಹೋಗ್ತಾಯಿದ್ದೆ. ಸಡನ್ನಾಗಿ ಗೇಟ್ ಹಾಕ್ಬಿಟ್ಟು ಹೋಮಿನಿಯಲ್ಲಿ ಬರ್ತಾಯಿದ್ದೆ. ಅವ್ರು ಹಿಡಿದು ಓಡೋಗ್ತಿದ್ರು. ಅಲ್ಲಿ ಇರ್ತಕ್ಕಂಥ ಡ್ರೈವರಿಗೆ ಕೇಳಿದೆ, ಯಾಕೆ ಓಡೋಗ್ತಿದ್ದಾರೆ ಅಂದರೆ ಇದು 10 ವರ್ಷದ ಹಿಂದೆ ಆಗಿರ್ತಕ್ಕಂಥ ಘಟನೆ ನಾನು ನೆನಪಿಗೆ ಹೇಳ್ತಾ ಇದ್ದೀನಿ. ಹಾವು ಕಚ್ಚಿಬಿಡ್ತು, ಹಾಗಾಗಿ ಹಿಡಿದು ಹೋಗ್ತಿದ್ದಾರೆ. ಆಟ ಹತ್ಕೊಂಡು ಆಸ್ಪತ್ರೆಗೆ ಹೋಗಿ ನಾವು ಆ ಸಂದರ್ಭದಲ್ಲಿ ಅವ್ರಿಗೆ ಒಂದು ಮಾತು ಹೇಳಿದೆ, ಅದಕ್ಕೆ BJPನ ಬೆಂಬಲಿಸಿ, BJP ಬೆಂಬಲಿಸಿದ್ರೆ ಇಲ್ಲೆಲ್ಲ ಫ್ಲೇವರ್ಗಳು ಆಗ್ತವೆ. ಫ್ಲೇವರ್ ಆಗೋದ್ರಿಂದ ಸೀದಾ ನೀವು ಇಲ್ಲಿ ಇಳಿತಕ್ಕಂಥ ಅವಶ್ಯಕತೆನೇ ಇರಲ್ಲ. 1 ನಿಮಿಷ 2 ನಿಮಿಷದಲ್ಲಿ ನಾವು ಹೋಗಿ ಆಸ್ಪತ್ರೆಗೆ ತಲುಪಿಸ್ಬೋದು, ಆವಾಗ ಜೀವ ಉಳಿತೈತೆ ಅಂತಕ್ಕಂಥ ಮಾತು ಹೇಳಿದೆ. ಅದೇ ರೀತಿ ಇವತ್ತು ಫ್ಲೇವರ್ ಆಗಿದೆ. ಅವ್ರೇನಾದ್ರು ಸಿಕ್ಕಾಗ ನಾನು ಅದನ್ನು ನೆನಪು ಮಾಡ್ತಾ ಇರ್ತೀನಿ. ಅವರಿಗೆ ನೋಡಿದ್ರೆ BJP ಬಂದ್ಮೇಲೆ ನಮ್ಮ ನರೇಂದ್ರ ಮೋದಿ ಪ್ರಧಾನಿ ಆಗ್ತೇನೆ, ರಾಘಣ್ಣನವರ ಒಂದು ಕಾರ್ಯದಿಂದ ಇವತ್ತು ಫ್ಲೇವರ್ ಆಗಿದೆ ಅಂತ ಹೇಳ್ತಿದ್ದೀನಿ. ಅವರು ಕೂಡ ನೆನೆಸ್ಕೊಂತಾರೆ, ಆಯಿತು ಮುಂದೆಲ್ಲ ಕೆಲಸ ಮಾಡಿದ್ವಿ, ಇನ್ನು ಮುಂದೆಲ್ಲ ನಾವು BJPನ ಬೆಂಬಲಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇಷ್ಟಕ್ಕೆ ನಾವು ಅವರ ಅಭಿವೃದ್ಧಿನ ಹೇಳಿದ್ರೆ ಸಾಲದು. ಇನ್ನು ಸನ್ಮಾನ್ಯ ಯಡಿಯೂರಪ್ಪಾಜಿ ಸಾಕಷ್ಟು ನಮ್ಮ ಕರ್ನಾಟಕಕ್ಕೆ, ಅದು ವಿಶೇಷವಾಗಿ ಶಿವಮೊಗ್ಗ ಕೂಡ ತುಂಬ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಉದಾಹರಣೆಗೆ ಹೇಳಬೇಕಂದ್ರೆ ನಮ್ಮ ಕಾಚಿನಕಟ್ಟೆ ಕೊರಳಲ್ಲಿ ಇಡೀ ವಿಶ್ವದಲ್ಲೇ ಹೆಸರಾಗತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ವಿಮಾನ ನಿಲ್ದಾಣ
ಇವತ್ತು ನಾವು 1 ಗಂಟೆಯಲ್ಲಿ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಹೋಗ್ಬೋದು, ಅಕ್ಕಪಕ್ಕದ ರಾಜ್ಯಕ್ಕೆ ಹೋಗ್ಬೋದು ಅಂತ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ಇವತ್ತಿಗೆ ಎಲ್ಲರೂ ನೆನೆಸ್ಕೊಂತಾರೆ, ಯಡಿಯೂರಪ್ಪರು ಇದ್ದಾಗ ಸಾಕಷ್ಟು ಅಭಿವೃದ್ಧಿ ಆಗ್ತಿದೆಯಪ್ಪ, ಈ ಸರ್ಕಾರ ಬಂದಾಗ ಯಾವುದೇ ರೀತಿಯಾದ ಅಭಿವೃದ್ಧಿ ಕಾರ್ಯಗಳೇ ಆಗ್ತಾ ಇಲ್ಲ. ಹಾಗಾಗಿ ನಾವು ಮುಂದೆ BJP ಪಕ್ಷವನ್ನೇ ಬೆಂಬಲಿಸಬೇಕು ಅಂತಕ್ಕಂಥ ಮಾತುಗಳನ್ನ ಈಗ ಆಲ್ರೆಡಿ ಎಲ್ಲ ಜನಗಳಲ್ಲಿ ಬರ್ತಾ ಇದೆ, ಆ ಮಾತು ಬರ್ತಾ ಇದೆ. ಹಾಗೆ ಮತ್ತೆ ಸಿಗಂದೂರು ದೇವಿಯ ಸೇತುವೆ, ಅದ್ಭುತವಾದಂಥ ಸೇತುವೆ, ಇಡೀ ದೇಶಕ್ಕೆ ಮಾದರಿ ಆಗಿರ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಸೇತುವೆಯನ್ನು ಕೂಡ ಕಟ್ಟಿಬಿಟ್ಟಿದ್ದಾರೆ. ಮೊನ್ನೆ ಯಡಿಯೂರಪ್ಪರವರ ಮುಖ್ಯಮಂತ್ರಿ ಅವಧಿಯಲ್ಲಿ ನಮ್ಮ ಸಿದ್ದಿಪುರ ಮತ್ತು ನಮ್ಮ ಒಳಲೂರು ಮಹಾಶಕ್ತಿ ಕೇಂದ್ರ ಅಥವಾ ಒಳಲೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಒಂದು ಸೇತುವೆಯನ್ನು ಮಾಡಿದ್ದಾರೆ. ನಾವು ಆ ಸಿದ್ಲಿಪುರಕ್ಕೆ ಮತ್ತು ಒಳಲೂರಿಗೆ ಹೋಗ್ಬೇಕಂದ್ರೆ ಈ ಸುಮಾರು ಒಂದು 20 ಕಿಲೋಮೀಟ್ರ್ ಸುತ್ತರ್ಕೊಂಡು ಆ ಊರಿಗೆ ಹೋಗ್ಬೇಕಿತ್ತು. ಇವತ್ತು 1 ಕಿಲೋಮೀಟ್ರಲ್ಲಿ ಹೋಗ್ತಕ್ಕಂಥ ವ್ಯವಸ್ಥೆ ಆಗಿದೆ. ಅಂಥ ಒಂದು ಅದ್ಭುತವಾದಂಥ ಒಂದು ನಮ್ಮ ಮಹಾಶಕ್ತಿ ಕೇಂದ್ರ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಕಾರ್ಯ ಆಗಿದೆ. ಅಂಥ ಕಾರ್ಯಗಳು ಕೂಡ ಇವತ್ತು ನಿರಂತರವಾಗಿ ನಡೀತಾನೇ ಇದೆ. ಮತ್ತು ನಮ್ಮ ಹೊಸ ವಿಶ್ವವಿದ್ಯಾಲಯ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ತಂದಂಥದ್ದು ಒಂದು ಅದ್ಭುತವಾದಂಥ ಒಂದು ಕೆಲಸ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಹಾಗೂ ಈಗ ನಾವು ನನ್ನ ಯಡಿಯೂರಪ್ಪರು ಅವಧಿಗಿಂತ ಮುಂಚೆ ನಾನು ಬೆಂಗಳೂರಿಗೆ ಅವಾಗ ಓಡಾಡ್ತಿದ್ದಾಗ ನಾವು ರಾತ್ರಿ 11 ಗಂಟೆ 11:30ಗೆ ಟ್ರೈನನ್ನು ಹತ್ತಿ ಹೋಗ್ತಾ ಇದ್ವಿ. ಬೆಳಗಿನ ಜಾವ 5 ಗಂಟೆಗೆ ಹೋಗೋರು. ಅಲ್ಲಿ ನಮಗೆ ಲಾಡ್ಜ್ ಮಾಡಬೇಕಿತ್ತು. ಲಾಡ್ಜಿನ ಖರ್ಚು, ಫ್ರೆಶಪ್ ಆಗ್ಬೇಕಂದ್ರೆ ತುಂಬ ಖರ್ಚುಗಳು ಬರ್ತಾಯಿತ್ತು. ಇವತ್ತು ಆ ವ್ಯವಸ್ಥೆನೇ ಇಲ್ಲ. ಬೆಳಗಿನ ಜಾವ 5ರಿಂದ 5:15ಗೆ ಒಂದು ಟ್ರೈನ್ ಹೋಗುತ್ತೆ, ಜನಶತಾಬ್ದಿ ಅಂತ ಬಿಟ್ಟಿರ್ತಕ್ಕಂಥದ್ದು. ಅದು ಸುಮಾರು 10 ಗಂಟೆಗೆ ಬೆಂಗಳೂರು ತಲುಪುತ್ತೆ. ನಾವು 1 ಗಂಟೆ 2 ಗಂಟೆ ಕೆಲಸವನ್ನು ನಾವು ಮುಗಿಸ್ಕೊಂಡು ನಮಗೆ 3:15ರಿಂದ ಆ ಕಡೆಯಿಂದ ಇಂಟರ್ಸಿಟಿ ಬರ್ತಕ್ಕಂಥ ಒಂದು ವ್ಯವಸ್ಥೆ, ರೈಲ್ವೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅದು ಬಿಟ್ಟರೂ ಕೂಡ 5:15ಕ್ಕೆ ಮತ್ತೆ ಜನಶತಾಬ್ದಿ ರಿಟರ್ನ್ ಬರುತ್ತೆ. ನಾವು ಅವಾಗೆಲ್ಲ 2 ದಿನ ಅಲ್ಲಿ ನಾವು ಬೆಂಗಳೂರು ಕೆಲಸದಲ್ಲಿ ಉಳ್ಕೊಬೇಕಿತ್ತು. ಆಗಬೇಕಂದ್ರೆ ಇವತ್ತು ಒಂದೇ ದಿನದಲ್ಲಿ ಹೋಗಿ ಒಂದೇ ದಿನದಲ್ಲಿ ಬರ್ತಕ್ಕಂಥ ಅದ್ಭುತವಾದಂಥ ವ್ಯವಸ್ಥೆ ಯಡಿಯೂರಪ್ಪರು ಮತ್ತು ನಮ್ಮ ರಾಘಣ್ಣನವರು ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ವ್ಯವಸ್ಥೆ ಮಾಡಿದ್ದಾರೆ. ಮುಂದೆ ಕೂಡ ಅವರ ಒಂದು ಕನಸಿದೆ, ವಂದೇ ಭಾರತ್ ಕೂಡ ಬಿಡಬೇಕನ್ನೋ ಒಂದು ಕನಸಿದೆ. ಅದಕ್ಕೆ ನಾವು ಅವರಿಗೆಲ್ಲ ನಾವು ಬೆಂಬಲಿಸಬೇಕು. ಮತ್ತು ಅವರನ್ನು ನಾವು ಸಂಸದರಾಗಿ ಮತ್ತೆ ನಿರಂತರವಾಗಿ ಆಯ್ಕೆ ಮಾಡಿದ್ರೆ ಈ ಕೆಲಸಗಳು ಖಂಡಿತ ಆಗೇ ಆಗುತ್ತೆ. ಮತ್ತು ಈಗ ನಾವು ಏನೇ ಒಂದು ಆಕ್ಸಿಡೆಂಟ್ ಆಗಿದ್ರೆ, ಹುಷಾರಿಲ್ಲ ಅಂದರೆ ನಾವು ಹೆಚ್ಚಿನ ಭಾಗ ಈಗ ಮಣಿಪಾಲು ಮತ್ತು ಕಸ್ತೂರ್ಬಾ ಆಸ್ಪತ್ರೆಯನ್ನು ನಾವು ಡಿಪೆಂಡ್ ಮಾಡ್ಕೊಂಡಿದ್ದೀವಿ. ಅಲ್ಲಿಗೆ ಹೋಗ್ಬೇಕಂದ್ರೆ ಸುಮಾರು 3 ತಾಸು ಆಗುತ್ತೆ. ಈಗ ಅವರು ಆಗುಂಬೆ ಘಾಟ್ ಏನಿದೆ ಅದು ಸುರಂಗ ಮಾರ್ಗ ಮಾಡಬೇಕಂತೇಳಿ ಸುಮಾರು 13,000 ಕೋಟಿಗಳ ಮೊತ್ತದಲ್ಲಿ ಇವತ್ತು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಆ ಸರ್ವೆ ಕಾರ್ಯಕ್ಕೆ ಕೂಡ ಈಗ ಆಲ್ರೆಡಿ ಒಂದು 2ರಿಂದ 3 ಕೋಟಿ ರಿಲೀಸು ಕೂಡ ಆಗಿದೆ. ಅದೊಂದು ಆಗ್ಬಿಟ್ರೆ ನಮಗೆ ಉಡುಪಿ ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಗೆ 1.5-2 ತಾಸಲ್ಲಿ ಹೋಗಿ ಸೇರ್ತಕ್ಕಂಥ ಒಂದು ಕೆಲಸ, ಅದ್ಭುತವಾದಂಥ ಕೆಲಸ. ಅಂಥ ಕೆಲಸಗಳು ಕೂಡ ಮುಂದೆ ಆಗುತ್ತೆ, ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಕೂಡ ನಮಗೆ ಇದೆ. ಹಾಗಾಗಿ ಮತ್ತೆ ಅವರನ್ನು ನಾವು ಗೆಲ್ಲಿಸಬೇಕು. ಸಮಸ್ತ ನಮ್ಮ ಮತದಾರರಲ್ಲಿ ಮತ್ತೊಮ್ಮೆ ಬೇಡ್ಕೊತಿದ್ದೀನಿ, ದಯಮಾಡಿ BJPಯನ್ನು ಬೆಂಬಲಿಸಿ, ನಮ್ಮ ಅಭಿವೃದ್ಧಿ ಮಾಡ್ತಕ್ಕಂಥ ರಾಘಣ್ಣನ ಬೆಂಬಲಿಸಿ, ನರೇಂದ್ರ ಮೋದಿ ಅವರನ್ನು ಬೆಂಬಲಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಕಳಕಳಿಯೆಲ್ಲ ಪ್ರಾರ್ಥನೆ ಮಾಡ್ಕೊತೀನಿ. ಹಾಗೆ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆದಾಗ ನಮ್ಮ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಅಶೋಕ್ ನಾಯ್ಕ್ ಅವರು 2,000 ಕೋಟಿಗಳ ಅನುದಾನವನ್ನು ತಂದಿದ್ದಾರೆ. ಯಾಕೆ ಯಾವ ರೀತಿ ತಂದಿದ್ದಾರೆ ಅನ್ನೋದಕ್ಕೂ ಮುಖ್ಯವಲ್ಲ, ಅವರ ಅಭಿವೃದ್ಧಿ ಇಚ್ಛಾಶಕ್ತಿ ಎಷ್ಟು ಇದೆ ಅನ್ನೋದನ್ನು ನಾವು ಮನಗಂಡಬೇಕು. ಮತ್ತೆ ಅವರೇನಾರ ಈ ಕ್ಷೇತ್ರಕ್ಕೆ ಪಕ್ಷದಿಂದ ಟಿಕೆಟ್ ಕೊಟ್ಟರೂ ಕೂಡ ಅವರನ್ನು ಬೆಂಬಲಿಸಬೇಕು. ಮತ್ತು ಬೇರೆ ಯಾರಿಗೇ ಕೊಡಲಿ, ದಯಮಾಡಿ BJPಯನ್ನು ಅಭಿವೃದ್ಧಿಗೋಸ್ಕರ ನಾವು BJP ಪಕ್ಷವನ್ನು ತಮ್ಮ ಮೂಲಕ ನೀವು ಅವರನ್ನು ಬೆಂಬಲಿಸಿ ಅಂತ ಮತ್ತೊಮ್ಮೆ ಹೇಳಿ ನಿಮಗೆ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ, ದೇಶಕ್ಕೂ ಒಳ್ಳೆಯದಾಗಲಿ, ರಾಜ್ಯಕ್ಕೂ ಒಳ್ಳೆಯದಾಗಲಿ, ಊರಿಗೂ ಒಳ್ಳೆಯದಾಗಲಿ ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊಂಡು ನನ್ನ ಈ ವಿಚಾರವನ್ನು ಇಲ್ಲಿಗೆ ನಿಲ್ಲಿಸ್ತಾರೆ.